ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ. ಅದು ವ್ಯಕ್ತಿಯ ಸುರಕ್ಷತೆಗಾಗಿ ಕೈಗೊಂಡ ಕ್ರಮ. ಅದನ್ನು ಗಂಭೀರವಾಗಿ ಪರಿಗಣಿಸದ ಜನರು ಅನುಚಿತ ಹೆಲ್ಮೆಟ್ ಖರೀದಿಸುತ್ತಾರೆ. ಅದರಿಂದ ಒಂದಷ್ಟು ಸಮಸ್ಯೆಗೆ ಒಳಗಾಗುವ ಸಾಧ್ಯತೆಯೂ ಹೆಚ್ಚು. ಹೌದು, ತಲೆಗೆ ಸರಿಯಾಗಿ ಹೊಂದದ ಹೆಲ್ಮೆಟ್ ಧರಿಸಿ ದೀರ್ಘಕಾಲ ಸಂಚರಿಸುವವರಿಗೆ ಹೆಲ್ಮೆಟ್ ಒಂದು ಶಿಕ್ಷೆ ಎನ್ನುವ ಭಾವನೆ ಕಾಡುವುದು. ಮುಖ ಮತ್ತು ತಲೆಗೆ ಸರಿಯಾಗಿ ಗಾಳಿ ಆಡದೇ ಇರುವುದು, ನಿರಂತರವಾದ ಬೆವರು ಹಾಗೂ ಹೆಲ್ಮೆಟ್ನ ಭಾರವು ಕಿರಿಕಿರಿಯನ್ನುಂಟು ಮಾಡುವುದು. ದೀರ್ಘಕಾಲ ಹೆಲ್ಮೆಟ್ ಧರಿಸಿರುವವರಿಗೆ ಕತ್ತು, ಬೆನ್ನು ಹಾಗೂ ಭುಜಕ್ಕೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆ ಕಾಡುವುದು. ಇದಕ್ಕೆ ಪರಿಹಾರ ಹೆಲ್ಮೆಟ್ ಧರಿಸದೇ ಇರುವುದಲ್ಲ, ಅದರ ಆಯ್ಕೆಯಲ್ಲಿ ಬದಲಾವಣೆ ಮಾಡುವುದು. ನಗರ ಪ್ರದೇಶದಲ್ಲಿರುವವರು ಹೆಚ್ಚು ಸಮಯ ಬೈಕ್ ರೈಡಿಂಗ್ ಅನ್ನೇ ಅವಲಂಬಿಸಿರುತ್ತಾರೆ. ಅವರಿಗೆ ಮೂಳೆ ಸಂಬಂಧಿ ಸಮಸ್ಯೆ ಕಾಡುವುದು. ವಿಶೇಷವಾಗಿ ಕತ್ತು, ಭುಜ, ಕೆಳಬೆನ್ನಿನ ನೋವು ಕಾಡುವುದು. ಆರಂಭದಲ್ಲಿ ಈ ನೋವುಗಳನ್ನು ನಿರ್ಲಕ್ಷಿಸಿದರೆ ನಿಧಾನವಾಗಿ ಗಂಭೀರ ಸಮಸ್ಯೆಯಾಗಿ ಪರಿವರ್ತನೆಯಾಗುವುದು. ತಜ್ಞರು ಹೇಳುವ ಪ್ರಕಾರ ಇಂದಿನ ಯುವಕರಲ್ಲಿ ಕತ್ತಿನ ಭಾಗದ ಮೂಳೆ ಸವಕಳಿಯ ಸಮಸ್ಯೆ ಹೆಚ್ಚು. ಮೂಳೆ ಸವಕಳಿ ಸಮಸ್ಯೆಯಿಂದ ಪಾರಾಗಲು ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕು. ಇಲ್ಲವಾದರೆ ಜೀವನ ಪರ್ಯಂತ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ. ಹೆಲ್ಮೆಟ್ನ ಆಯ್ಕೆಯು ತಪ್ಪಾದಾಗ, ಅಂದರೆ ನಿಮ್ಮ ತಲೆಗೆ ಸರಿಯಾಗಿ ಹೊಂದಿಕೆ ಆಗದ ಹೆಲ್ಮೆಟ್ ಒಂದಷ್ಟು ಸಮಸ್ಯೆಯನ್ನುಂಟು ಮಾಡುವುದು. ಸಡಿಲ ಮತ್ತು ಭಾರವಾದ ಹೆಲ್ಮೆಟ್ ಕತ್ತು ಮತ್ತು ಭುಜದ ಮೇಲೆ ಹೆಚ್ಚು ಒತ್ತಡ ಬೀರುವುದು. ಗಮನಾರ್ಹವಾಗಿ ಕತ್ತಿನ ಮೂಳೆಯ ಭಾಗವು ಸವಕಳಿಗೆ ಒಳಗಾಗುವುದು. ಒಂದು ಭಾಗದಲ್ಲಿ ಕಾಣಿಸಿಕೊಂಡ ಮೂಳೆ ಸವಕಳಿಯ ಪರಿಣಾಮ ಕೆಲವು ಸಂದುಗಳಲ್ಲಿ, ಅಂದರೆ ಭುಜ ಹಾಗೂ ಕೆಳಬೆನ್ನಿನ ಮೂಳೆಗಳಲ್ಲಿ ವಿಪರೀತ ನೋವು ಕಾಣಿಸಿಕೊಳ್ಳುವುದು. ಕತ್ತಿನ ಸುತ್ತ ಕಾಡುವ ನೋವು ಸರಿಯಾಗಿ ಕುಳಿತುಕೊಳ್ಳಲು, ತಲೆ ಅಲ್ಲಾಡಿಸಲು ಹಾಗೂ ಮಲಗಲು ಕಿರಿಕಿರಿಯನ್ನುಂಟು ಮಾಡುವುದು. ತಜ್ಞರು ಹೇಳುವ ಪ್ರಕಾರ ಕತ್ತಿನ ಭಾಗದ ಮೂಳೆ ಸವಕಳಿಯ ನೋವನ್ನು ಜೀವನ ಪೂರ್ತಿ ಅನುಭವಿಸಬೇಕಾಗುವುದು. ವಿಶೇಷ ಕಾಳಜಿ ಹಾಗೂ ಚಿಕಿತ್ಸೆ ಮಾತ್ರ ಸಂಪೂರ್ಣ ಪರಿಹಾರ ನೀಡುವುದು. ನೀವು ಸಹ ಕತ್ತಿನ ನೋವನ್ನು ಅನುಭವಿಸುತ್ತಿದ್ದೀರಿ ಎಂದಾದರೆ ಮೊದಲು ವೈದ್ಯರ ಸಲಹೆ ಪಡೆದು ಹೆಲ್ಮೆಟ್ ಬದಲಿಸಿ. ನಿಮ್ಮ ಆಯ್ಕೆಯ ಹೆಲ್ಮೆಟ್ ISI ಪರವಾನಗಿ ಇರುವ ಲೈಟ್ ವೇಟ್ ಹೆಲ್ಮೆಟ್ ಆಗಿರಲಿ. ಅದು ನಿಮ್ಮ ತಲೆಗೆ ಫಿಟ್ ಆಗಿ ಇರಬೇಕು. ಅತಿಯಾಗಿ ಭಾರ ಹಾಗೂ ಸಡಿಲವಾಗಿದ್ದರೆ ನಿಮ್ಮ ತಲೆ ಹಾಗೂ ಆರೋಗ್ಯಕ್ಕೂ ಸುರಕ್ಷಿತವಲ್ಲ. ಇದರೊಟ್ಟಿಗೆ ಬೈಕ್ ಓಡಿಸುವಾಗ ಕುಳಿತುಕೊಳ್ಳುವ ಭಂಗಿಯು ಮುಖ್ಯವಾಗಿರುತ್ತದೆ. ಅಧ್ಯಯನಗಳ ಪ್ರಕಾರ 100ರಲ್ಲಿ 50ಕ್ಕೂ ಅಧಿಕ ಮಂದಿ ಬೆನ್ನು ನೋವನ್ನು ಅನುಭವಿಸುತ್ತಿದ್ದಾರೆ. ಬೆನ್ನಿಗೆ ಯಾವುದೇ ಆಧಾರ ಇಲ್ಲದೆ ದೀರ್ಘ ಸಮಯ ಬಾಗಿ ಕುಳಿತುಕೊಳ್ಳುವುದು, ತಲೆಯ ಮೇಲೆ ಅನುಚಿತ ಭಾರ ಇರುವ ಹೆಲ್ಮೆಟ್ ಧರಿಸುವುದರಿಂದ ಸಮಸ್ಯೆಗಳು ಉಲ್ಬಣಗೊಳ್ಳುತ್ತವೆ. ಹಾಗಾಗಿ ನಾವು ತಲೆಗೆ ಹೊಂದುವ ಹಾಗೂ ISI ಮಾರ್ಕ್ ಹೊಂದಿರುವ ಹೆಲ್ಮೆಟ್ ಅನ್ನೇ ಬಳಸಬೇಕು. ಇದರೊಟ್ಟಿಗೆ ಆರೋಗ್ಯಕರ ಆಹಾರ ಸೇವನೆ ಹಾಗೂ ಅಧಿಕ ನೀರು ಕುಡಿಯುವ ಹವ್ಯಾಸ ರೂಢಿಸಿಕೊಳ್ಳುವುದು ಉತ್ತಮ. ಒಂದಷ್ಟು ವ್ಯಾಯಾಮಗಳನ್ನು ಸಹ ಅನುಸರಿಸಿದರೆ ಮಸಲ್ಸ್ಗಳು ಆರೋಗ್ಯಕರವಾಗಿರುತ್ತವೆ. ದಿನದಲ್ಲಿ 21 ಸೂರ್ಯ ನಮಸ್ಕಾರ ಮಾಡುವುದರಿಂದ ದೇಹದ ಎಲ್ಲ ಅಂಗಾಂಗಗಳಿಗೂ ಅಗತ್ಯವಾದ ದಂಡನೆ ಸಿಗುವುದು. ಮೂಳೆ, ಮಾಂಸಖಂಡ ಹಾಗೂ ರಕ್ತನಾಳಗಳು ಸಹ ಸೂಕ್ತ ರೀತಿಯಲ್ಲಿ ಕೆಲಸ ನಿರ್ವಹಿಸುತ್ತವೆ ಎಂದು ತಜ್ಞರು ಹೇಳುತ್ತಾರೆ. ಹಾಗಾದರೆ ಇನ್ನೇಕೆ ತಡ? ಹಿಂದೆ ನಿಮ್ಮ ಆರೋಗ್ಯಕರ ಜೀವನ ಶೈಲಿ ಪ್ರಾರಂಭಿಸಿ ಅನಗತ್ಯವಾಗಿ ಬರುವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡಿ.